ನೋಡಿ, ಒಂದು ವಿಕೃತ ಮನಸ್ಥಿತಿ ಇರುವಂಥವ್ರು ಇವರೆಲ್ಲ. ಸೊ ನಾಲಿಗೆ ಮೇಲೆ ಹತೋಟಿ ಇಲ್ಲ, ಏನೇನೋ ಹೇಳ್ತಾರೆ. ಅದರಿಂದ ಈ ಅಂಥವ್ರಿಗೆ ಬಿ ಜೆ ಪಿಯಲ್ಲಿ ಇಂಥ ಈ ರೀತಿಯಾದ ಮಾತಾಡ್ತಕ್ಕಂಥ ಜನಸಂಖ್ಯೆ ಹೆಚ್ಚಿದೆ. ಯಾಕಂದರೆ ಆ ಪಕ್ಷದಲ್ಲೇ ಈಗ ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿಕೊಂಡು ಜನರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡಿಕೊಂಡು ಈ ದ್ವೇಷ ವೈಷಮ್ಯವನ್ನೇ ಹೆಚ್ಚಿಸದೇ ಅವ್ರದ್ದು ಕೆಲಸ ಆಗಿದೆ. ಅದರಿಂದ ಆ ರೀತಿ ಹೇಳಿಕೆ ಯತ್ನಾಳ್ ಕೊಟ್ಟಿದ್ದಾರೆ. ಈಗ ಅದು ಒಳ್ಳೆಯ ಸರಿಯಾದ ಹೇಳಿಕೆ ಅಲ್ಲ ಅಂತೇಳಿ ಇವತ್ತು ನನ್ನ ಶ್ರೀಮತಿಯವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲವನ್ನು ಹೇಳೋಕ್ಕಾಗಲ್ಲ. ಈಗ ಚುನಾವಣೆ ಆಯೋಗಕ್ಕೂ ಕೂಡ ದೂರು ಕೊಡುವಂಥದ್ದು ಮಾಡ್ತಾರೆ, ಪೊಲೀಸರು ಕೂಡ ದೂರು ಕೊಟ್ಟಿದ್ದಾರೆ. ಅದು ಕಾನೂನು ಪ್ರಕಾರ ಕ್ರಮ ಆಗಲಿ. ಯಾಕಂದರೆ ಇದು ಈಗ ಮುಖ್ಯವಾದ ವಿಷಯಗಳು ಬೇರೆ ಇದೆ. ಈ ಥರದ ಮಾತುಗಳು ಏನಾಗ್ತದೆ, ಅವರ ಒಂದು ಕೀಳಮಟ್ಟದ ರಾಜಕಾರಣಕ್ಕೆ ಒಂದು ಉದಾಹರಣೆ ಆಗಿದೆ.